ಇತ್ತೀಚೆಗಷ್ಟೇ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ಗಳು ಕಾಲ್ ಶೀಟ್ ಕೊಡ್ತಾ ಇಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಕನಕಪುರ ಶ್ರೀನಿವಾಸ್ ಅವರು ನಮ್ ಜೊತೆ ಇದ್ದಾರೆ. ಸಾಕಷ್ಟು ಸ್ಟಾರ್ ನಟರಿಗೆ ಸಿನಿಮಾಗಳನ್ನು ಮಾಡಿದ್ರು, ಬಟ್ ಸದ್ಯಕ್ಕೆ ಇವತ್ತು ಜೂನಿಯರ್ ಸಿನಿಮಾ ನೋಡ್ತಾ ಇದ್ದಾರೆ. ಹೇಗೆ ಅನಿಸ್ತಿದೆ ಅಂತ ಕೇಳೋಣ. ಸರ್, ಮೊನ್ನೆ ಅಷ್ಟೇ ಒಂದು ದೊಡ್ಡ ಆಕ್ರೋಶದ ನುಡಿಗಳನ್ನ ಹೇಳಿದ್ರಿ. ಕನ್ನಡ ಚಿತ್ರೋದ್ಯಮದಲ್ಲಿ ಸ್ಟಾರ್ಗಳು ಕಾಲ್ ಶೀಟ್ ಕೊಡ್ತಾ ಇಲ್ಲ, ಸಿನಿಮಾ ಮಾಡ್ತಾ ಇರೋರು ನಾವು ಎಲ್ಲಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಯಾಕೆ ಆ ರೀತಿ ಆಕ್ರೋಶ ವ್ಯಕ್ತ ಆಯ್ತು, ಯಾರಿಗಾಗಿ ಹೇಳಿದ್ದು ಅಂತ? ಭಗವಂತ ಹೊಟ್ಟೆ ಅನ್ನೋದು ಕೊಟ್ಟವನೆ, ಆ ಹೊಟ್ಟೆಗೋಸ್ಕರ ಎಲ್ಲರೂ ಒಂದು ಕೆಲಸ ಮಾಡ್ತಾರೆ. ಹೀರೋ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಏನೇ ಒಬ್ರು ಕ್ಯಾಂಟೀನ್ ಮಾರೋ ಒಬ್ಬ ಹುಡುಗ ಇರ್ಬೋದು, ಅವ್ರಿಗೆ ಯಾರಿಗೂ ಊಟ ಸಿಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ನಮ್ಮ ಹಳ್ಳಿಲಿ ಹೇಳ್ತಾರೆ ಸಿಕ್ಕಾಪಟ್ಟೆ ಕಂಜಾ ತುಂಬೋಗಿದೆ, ಅದು ತುಂಬೋಗಿದೆ, ಇದು ತುಂಬೋಗಿದೆ, ಹಂಗೆ ತುಂಬಿಸ್ಕೊಂಡ್ಬಿಟ್ಟವ್ರೆ ನಮ್ಮ ದುಡ್ಡಲ್ಲಿ. ಅದು 100 ವರ್ಷ ಕರಗಲ್ಲ ಅವ್ರಿಗೆ. ಅದೇ ವರ್ಕರ್ಸ್ಗೆ ಹಂಗಲ್ಲ ಸರ್, ದಿನ ಕೇಳಬೇಕು, ದಿನ ತಿನ್ಬೇಕು. ಅದು ನಮ್ಮ ಇಂಡಸ್ಟ್ರಿ ಕೊರತೆ ಇದೆ. ಒಬ್ಬ 3 ವರ್ಷ 4 ವರ್ಷ ಆದ್ರೂ ಸಿನಿಮಾ ಮಾಡಲ್ಲ. ಯಾಕೆ ಮಾಡಲ್ಲ? ರೋಗನಾ ಏನ್ ನಿಮ್ಗೆ? ದುಡ್ಡು ಕೊಡ್ತಾ ಇಲ್ವಾ? ಯಾಕೆ ದುಡ್ಡು ತಗೋತಾ ಇಲ್ವಾ? ಯಾಕೆ ಸ್ವಾಮಿ ನೀವು ಟಿವಿಗೆ ಕುತ್ಕೊಂಡು ದುಡ್ಡು ಮಾಡ್ಕೊಂಡು ಮಜಾ ಮಾಡ್ಕೊಂಡಿದ್ರೆ ಬಡವ್ರುಗಳು ಏನ್ ಮಾಡ್ಬೇಕು? ಕಾರ್ಮಿಕರುಗಳು ಏನ್ ಮಾಡ್ಬೇಕು? ಡೈರೆಕ್ಟರ್ಗಳು ಏನ್ ಮಾಡ್ಬೇಕು? ಎಷ್ಟು ಜನ ಇದ್ದಾರೆ ಇಂಡಸ್ಟ್ರಿ ನಂಬ್ಕೊಂಡು? ಸಿನಿಮಾ ಇಂಡಸ್ಟ್ರಿ ನಮ್ಗೂ ಎಷ್ಟು ಜನ ಇದ್ದಾರೆ. ಥಿಯೇಟರ್ ಅವರು ಪಾಪ ಥಿಯೇಟರ್ ಅವರು ಸತ್ತೋಗ್ಬಿಟ್ಟಿದ್ದಾರೆ. ಸಿನಿಮಾ ಇಲ್ಲದೆ, ಕನ್ನಡ ಸಿನಿಮಾ ಇಲ್ಲದೆ ಸತ್ತೋಗ್ಬಿಟ್ಟಿದಾರಣ್ಣ. ರೆಂಟ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಟ್ಯಾಕ್ಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಆಕ್ಷನ್ ಆಗ್ತಾ ಇದೆ. ಅದ್ ಗೊತ್ತಿಲ್ವಾ ನಿಮ್ಗೆಲ್ಲನು? ನಿಮ್ಗೆ ಮನೆ ಮಠ ಇಲ್ವಾ? ಹಂಗೆಲ್ಲ ಮಾಡಬೇಡಿ. ಇವಾಗ ಹೆಚ್ಚಿಸ್ಕೊಳ್ಳಿ. ಗಂಡಲೆ ಗಂಡು ಸೂಪರ್ ಪಿಕ್ಚರ್ ಇದು ಬಂದಿದೆ. ಪಿಕ್ಚರು ಎಲ್ಲ 7 ಕೋಟಿ ಜನ ನೋಡಿ. ಈ ತರ ಒಬ್ರು ಇವತ್ತು ನಾಳೆಕ್ ಇನ್ನೂ 1000 ಜನ ಬರ್ತಾರೆ. ಖಂಡಿತ ಬಂದೇ ಬರ್ತಾರೆ. ಇಂಡಸ್ಟ್ರಿ ಉಳಿದಿದೆ, ಇಂಡಸ್ಟ್ರಿ ಹೋಗಲ್ಲ.